ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಮತ್ತೆ ಈ ಏರಿಯಾ ಹೆಡ್ ಮಿನಿ ಮಾನ್ಸ್ಟರ್ ಹತ್ರ ಪರ್ಮಿಷನ್ ತಗೊಂಡೇ ಇಲ್ಲ ಯಾಕೆ ಎಂದು ಮುದ್ದಾಗಿ ಪ್ರಶ್ನೆ ಮಾಡಿದ್ದ ಚೋಟು. ಹೌದಂತೆ, ಅವರು ಲಂಕಾಧಿಪತಿ, ನಿನ್ ಸುಳ್ಳೆ ಪುಳ್ಳೆ ಯಾವ ಲೆಕ್ಕ ಎಂದು ನಗುವ ದಿಗಂತ್, ಅಲ್ವಾ ಬಾಸ್, ನಿಮಗೆ ಆವಾಜ್ ಆಗ್ತಾನೆ ಎಂದರೆ, ಎರಡು ರಾಜ್ಯದ ರಾಜರ ವಾದದಲ್ಲಿ ಕೆಲಸಕ್ಕೆ ಬಾರದ ಮಂತ್ರಿಯ ಬಾಯಿ ಸುಮ್ಮನಿದ್ರೆ ವಾಸಿ ಎನ್ನುವ ಲಂಕಾಧಿಪತಿ, ಸಾರಿ ಸಿಎಂ, ಈಗ ಪರ್ಮಿಷನ್ ಕೊಡ್ತೀರಾ ಪ್ಲೀಸ್ ಎಂದು ಕೇಳುವಾಗ, ಆಲೋಚನೆ ಮಾಡಬೇಕು BM ಎನ್ನುತ್ತಾ ಅವನ ಕೈಯಿಂದ ಕೋಕ್ ಕಿತ್ಕೊಂಡು ಪಾಪ ಅಂತ ಕೊಡ್ತೀನಿ ಎಂದ ನಗುತ್ತಾ ಚೋಟು. ಬೆಳಿಗ್ಗೆಯಿಂದ ಪುಟಾಣಿ ಮುಖದಲ್ಲಿ ಲವಲವಿಕೆಯೇ ಇರಲಿಲ್ಲ. ಈಗ ಅಪ್ಪನ ಎದುರು ಬಂದಿದ್ದೇ ಎನರ್ಜಿ ಸಿಕ್ಕ ಅನುಭವವಾಗಿತ್ತೋ ಏನೋ. ಆದರೂ ಅಪ್ಪನ ಮನಸ್ಸಿಗೆ ಮಗನ ಹುಷಾರು ತಪ್ಪಿರೋ ಸ್ಥಿತಿ ಅರ್ಥವಾಗದ. ಓಯ್ ಮಿನಿ ಮಾನ್ಸ್ಟರ್ ಕೊಡೀಲಿ, ಅದು ಮಕ್ಕಳು ಕುಡಿಬಾರ್ದು ಎಂದು ದಿಗಂತ್ ಕೋಕ್ ಕಿತ್ಕೊಳ್ಳುವಾಗ ವಿರಾಜ್ ಅಡ್ಡ ಬಂದು ಪುಟಾಣಿ ಹಣೆ ಕುರುಳು ಮುಟ್ಟಿ ನೋಡಿ, ಸಿಎಂ ನಿಮಗೆ ಹುಷಾರಿಲ್ಲ ಅನ್ಸುತ್ತೆ ಎಂದ. ಇತ್ತ ಸಿರಿ ಆಟೋ ದುಡ್ಡು ಜಾಸ್ತಿಯಾಗತ್ತೆ ಅಂತ ಅರ್ಧಕ್ಕೆ ನಿಲ್ಲಿಸಿ ಓಡೋಡಿ ಬರ್ತಿದ್ಲು. ತಲೆಯಲ್ಲಿ ರಾಮದೇವ್ ರಾವಣ ಇಬ್ಬರು ಇದ್ರು. ವಿರಾಜ್ ಸರ್ ನಿಜಕ್ಕೂ ಮನೆಗೆ ಹೋಗಿದ್ರೆ? ಅಲ್ಲಿ ರಾಮದೇವ್, ಇಲ್ಲಿ ವಿರಾಜ್ ಸರ್, ಇಬ್ಬರು ಮಧ್ಯೆ ಎಂದ್ಕೊಂಡ ಹುಡುಗಿ ಕಣ್ಣಿಗೆ ಅಪ್ಪ ಮಗ ಜೊತೆಗೆ ನಿಂತಿದ್ದು ಮಾತಾಡೋದು ಬಿದ್ದಿತ್ತು. ಈಗ ತಲೆ ತಿರುಗುವುದು ಬಾಕಿ ಇತ್ತು. ಹಾಗೆ ಕಾರ್ ಹಿಂದಕ್ಕೆ ಅವಿತವಳು, ವಿರಾಜ್ ಸರ್ ಚೋಟು ಜೊತೆಗೆ, ಇದೇನಿದು ರಾಯ್ರೆ, ಈ ಚೋಟು ಜೊತೆಗೆ ವಿರಾಜ್ ಸರ್ ಯಾಕೆ ಮಾತಾಡ್ಕೊಂಡು ನಿಂತಿದ್ದಾರೆ? ಅಪ್ಪನಿಗೆ ಹೇಳಿದೆ ಈ ಪುಟ್ಟ ರಾಕ್ಷಸನ ಹೊರಗೆ ಬಿಡಬೇಡಿ ಅಂತ, ಆದರೂ ಬಿಟ್ಟಿದ್ದಾರೆ. ಈಗ ಅಪ್ಪ ಇವನನ್ನು ಹುಡುಕಿ ಈಚೆ ಬಂದರೆ ವಿರಾಜ್ ಸರ್ನ ನೋಡಿದ್ರೆ, ಇಲ್ಲ ವಿರಾಜ್ ಸರ್ ಅಪ್ಪನನ್ನು ನೋಡಿದ್ರೆ, ಪುಟಾಣಿ ರಾವಣ ಅವರ ಮಗ ಅಂತ ಗೊತ್ತಾದರೆ ಎಂದ್ಕೊಂಡು ಒಗಳು ನುಂಗ್ತಿದ್ಲು. ಇತ್ತ ವಿರಾಜ್ ಪುಟಾಣಿ ಕೋಳನ್ನು ಮುಟ್ಟಿ ನೋಡಿದಾಗ ಅವನಿಗೆ ಹುಷಾರಿಲ್ಲ ಎಂದು ತಿಳಿಯಿತು. ಮೈ ಇನ್ನೂ ಬೆಚ್ಚಗಿತ್ತು. ಅದೇಕೋ ಅವನಿಗೆ ಸಖತ್ತು ಕೋಪ ಬಂತು. ಎಲ್ಲೋ ತನ್ನ ಮಗನಿಗೆ ಹುಷಾರಿಲ್ಲ ಮತ್ತೆ ಮಗನನ್ನು ನೋಡ್ಕೊಳ್ಳದೆ ತಾತ್ಸಾರ ಮಾಡಿದ್ದಾರೆನ್ನುವಷ್ಟು ಕೋಪದಲ್ಲಿ, ಚೋಟು ನಿನಗೆ ಹುಷಾರಿಲ್ಲ, ಆದರೂ ಈ ರೀತಿ ಬೀದಿಯಲ್ಲಿ ಅಳಿಯೋಕ್ಕೆ ಬಿಟ್ಟಿದ್ದಾರಲ್ಲ, ಬುದ್ಧಿ ಬೇಡವಾ ನಿಮ್ಮಪ್ಪ ಅಮ್ಮನಿಗೆ? ಪುಟ್ಟ ಮಗುನ ಹೀಗೇನ ನೋಡ್ಕೊಳ್ಳೋದು? ಅಪ್ಪಿತಪ್ಪಿ ಏನಾದರೂ ಆದರೆ ಅನ್ನೋ ಪರಿಜ್ಞಾನ ಬೇಡವಾ ಅವ್ರಿಗೆ? ಮಕ್ಕಳನ್ನ ಎತ್ತು ಬೀದಿಲಿ ಬಿಟ್ಟರೆ ಸಾಲದು, ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದು ಬೀದಿಲಿ ಹೋಗೋರು ಮಾಡ್ತಾರಂತ. ಎಲ್ಲಿ ನಿಮ್ಮನೆ? ನಡಿ, ಮಾತಾಡ್ತೀನಿ ನಾನು. ನಿಮ್ಮಮ್ಮನಿಗೆ ನಿನ್ನ ಮೇಲೆ ಇರೋ ಕಾಳಜಿ ಇದೆನಾ ಅಂತ ಕೇಳ್ತೀನಿ, ನಡಿ ಎಂದು ಕೆಟ್ಟ ಕೋಪದಲ್ಲಿ ಹೇಳ್ತಿದ್ರೆ ಚೋಟರಾವನ್ಗೆ ಕೋಪ ಬಂದಿತ್ತು. ಮಮ್ಮದೇನೋ ತಪ್ಪಿಲ್ಲ, ಮಮ್ಮ ಹೇಳಿದ್ರು ಮನೇಲೇ ಇರು ಅಂತ, ನಾನೇ ಈಚೆ ಬಂದಿದ್ದು, ಮೊಮ್ಮಗೆ ಬೈಬೇಡಿ ಎಂದ ಪುಟ್ಟ ಮೂತಿನ ಸೊಟ್ಟ ಮಾಡಿಕೊಂಡು. ಅಮ್ಮ ಅಂದರೆ ಪಂಚಪ್ರಾಣ ಪುಟಾಣಿಗೆ. ಓಯ್ ಚೋಟು, ನಿನಗೆ ಮೊಮ್ಮ ಮೇಲೆ ಪ್ರೀತಿ ನಿನ್ನ ತೂಕಕ್ಕಿಂತ ಜಾಸ್ತಿನೇ ಇದೆ ಅಂತ ಗೊತ್ತಾಯಿತು. ಆಯಿತು, ನಿಮ್ಮಮ್ಮ ಬೇಡ, ನಿನ್ನ ಬುದ್ಧಿ ಇಲ್ಲದ ಪಪ್ಪ ಆದರೂ ಇರಬೇಕಲ್ವ? ಮಗನಿಗೆ ಹುಷಾರಿಲ್ಲ ಅಂತ ಗೊತ್ತಾದಾಗ ಹೆಂಡತಿಗೆ ರೋಪ್ ಹಾಕಿ ನಿನ್ನ ಕಾಲೋ ಕೈಯೋ ಕಟ್ಟಿ ಮಂಚದ ಮೇಲೆ ದಪ್ಪಾಕಿಸ್ಬೇಕಿತ್ತಲ್ಲ, ಎಲ್ಲೋದ ನಿನ್ನಪ್ಪ ಬಪ್ಪ? ಪರಿಜ್ಞಾನ ಬೇಡವಾ? ಕೋಳು ಸುಡ್ತಿದೆ, ಕೈ ಕಾಲು ಬೆಚ್ಚಗಿದೆ, ಮುಖದಲ್ಲಿ ಜೋಶಿಲ್ಲ. ನಿನ್ನ ಈ ರೀತಿ ನನಗೆ ನೋಡೋಕ್ಕಾಗ್ತಿಲ್ಲ, ಇನ್ನು ಅನ್ನ ಅಪ್ಪ ಬೆಬ್ಬನಿಗೆ ಆಗುತ್ತಂತ ಎಂದು ವಿರಾಜ್ ಮಾತು ಪೂರ್ತಿ ಮಾಡುವ ಮುನ್ನವೇ ಪುಟಾಣಿ ಕಣ್ಣುಗಳು ತುಂಬಿತ್ತು. ಅದನ್ನು ನೋಡಿದ ದಿಗಂತ್ಗೂ ಬೇಜಾರಾಯಿತು. ಬಾಸ್, ಜಾಸ್ತಿ ಬೈದ್ಬಿಟ್ರೆ ಅನ್ಸುತ್ತೆ ನೀವು ಎಂದ ಮೆಲ್ಲಗೆ. ವಿರಾಜ್ ಹೊಟ್ಟೆ ಕಿವುಚಿದಂತಾಯಿತು. ತಕ್ಷಣ ಪುಟಾಣಿಗಳನ್ನ ಹಿಡಿದು, ಸಾರಿ ಸಿಎಂ, ಅದು ನಿಮ್ಮನ್ನು ಜಾಸ್ತಿ ಖುಷಿಯಾಗಿ ಜೋಶಿಂದ ಮಾತಾಡೋದು ನೋಡಿ ಈ ರೀತಿ ಕಂಡಾಗ ಬೇಜಾರಾಯಿತು. ಸಾರಿ, ಈ BMನ ಕ್ಷಮಿಸಿ ಪ್ಲೀಸ್ ಎಂದ ಕಿವಿ ಹಿಡ್ಕೊಂಡು. ಚೋಟು ಮಾತ್ರ ಮೂತಿ ಮರ್ಚ್ಕೊಂಡು ನೆಲ ನೋಡ್ತಾ ಅಳ್ತಾನೆ ಇದ್ದ. ದೂರದಿಂದ ನೋಡ್ತಿದ್ದ ಸಿರಿಗೆ ಮಗನ ಕಣ್ಣೀರು ಕಂಡಿತ್ತು. ಹಾಗೆ ವಿರಾಜ್ ಪುಟಾಣಿ ಮುಂದೆ ಕಿವಿ ಹಿಡಿದು ಸಾರಿ ಕೇಳ್ತಾ ಇದ್ದದ್ದು ಕಂಡಿತ್ತು. ಎರಡೂ ಅಚ್ಚರಿಯ ವಿಚಾರವೇ ಆಗಿತ್ತು. ಅರೆ, ಚೋಟು ಯಾಕೆ ಅಳ್ತಾ ಇದ್ದಾನೆ? ಈ ವಿರಾಜ್ ಸರ್ ಅಂತ ತೀನಪ್ಪ ಅಂದರು, ಮತ್ತೆ ಯಾರ ಮುಂದೆನೋ ತಲೆ ತಗ್ಗಿಸಿದ ಲಂಕಾಧಿಪತಿ ಕಿವಿ ಹಿಡ್ಕೊಂಡು ಚೋಟು ಮುಂದೆ ಸಾರಿ ಯಾಕೆ ಕೇಳ್ತಾ ಇದ್ದಾರೆ? ಅಲ್ಲಿ ಏನಾಗ್ತಿದೆ ರಾಯ್ರೇ, ಈಗೇನು ಮಾಡಲಿ ಎಂದು ಆಲೋಚನೆ ಮಾಡುತ್ತಲೇ ನಿಂತಿದ್ಲು. ಸಾರಿ ಸಿಎಂ, ಈಗ ನೀವು ಅಳು ನಿಲ್ಲಿಸಿ ಪ್ಲೀಸ್. ನೀವು ಅಳೋದು ನಂಗೆ ನೋಡೋಕೆ ಇಷ್ಟ ಆಗಲ್ಲ. ನೀವು ಯಾರು? ಪುಟ್ಟ ರಾವಣ ಅಲ್ವಾ? ರಾವಣ ಯಾವತ್ತಾದರೂ ಹತ್ತಿದ್ದು ಕೇಳಿದ್ದೀರಾ? ರಾವಣ ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು. ರಾವಣನಿಗೆ ಅಳಿಸಿ ಅಭ್ಯಾಸ, ಹತ್ತು ಅಲ್ಲ. ಈ ರೀತಿ ಹತ್ತಿರ ರಾವಣ ಅನ್ನಲ್ಲ, ರಾವಣನ ಸೇವಕ ಅಂತಾರೆ. ಕಿಂಗ್ ಈಸ್ ಆಲ್ವೇಸ್ ಕಿಂಗ್ ಅಲ್ವಾ? ಓಕೆ, ಸಾರಿ,
ನಿಮ್ಮಮ್ಮ ಮತ್ತು ಪಪ್ಪನ ಬಗ್ಗೆ ಆ ರೀತಿ ಮಾತಾಡಿದ್ದಕ್ಕೆ ಐ ಆಮ್ ಸಾರಿ ಎಂದು ವಿರಾಜ್ ಮಾತು ಪೂರ್ತಿ ಮಾಡುವ ಮುನ್ನವೇ ಪಪ್ಪ ಇಲ್ಲ ನನಗೆ ಜೊತೆಗೆ ಎಂದ ಪುಟಾಣಿ. ವಿರಾಜ್ ಎದೆಯಲ್ಲಿ ಏನೋ ಕಂಪನ ಶುರುವಾಯಿತು. ಪಪ್ಪ ಆಫೀಸಿಗೆ ಹೋದ್ರಾ? ಬರ್ತಾರೆ ಬಿಡು ಚೋಟು ಎಂದ. ಪಪ್ಪ ನನ್ನ ಬಿಟ್ಟು ದೂರ ಹೋಗಿದ್ದಾರೆ BM ಎಂದ ಚೋಟು. ಮಾತು ಕೇಳಿದ್ದೆ ವಿರಾಜ್ ಹೃದಯ ಒಂದು ಕ್ಷಣ ಹಿಡಿದಂತಾಯಿತು. ದಿಗಂತ್ಗೂ ಬೇಸರವಾಯಿತು. ಅಷ್ಟು ಮುದ್ದಾದ ಮಗುವಿಗೆ ಅಪ್ಪ ಇಲ್ಲ ಅಂದರೆ ಯಾರಿಗೆ ತಾನೇ ಬೇಜಾರಾಗಲ್ಲ. ಪಪ್ಪ ಇಲ್ಲ ನನಗೆ BM ಎಂದ ಪುಟಾಣಿ. ಅಳು ಮತ್ತಷ್ಟು ಜೋರಾದಾಗ ವಿರಾಜ್ ಕಣ್ಣು ಒದ್ದೆಯಾದಂತಾಯಿತು. ಇವೆಲ್ಲ ನೋಡ್ತಿದ್ದ ಸಿರಿ ಗುಂಡಿಗೆ ಹೆದರಿಕೆಯಿಂದ ನರಳುತ್ತಿತ್ತು. ಅವಳಿಗೆ ಏನೋ ವಿಚಾರವೆಂದು ತಿಳಿದಿಲ್ಲ, ಆದರೆ ಅವಳಿಗೆ ಅಲ್ಲೇನೋ ನಡೆದಿದೆ ಎಂದು ಮಾತ್ರ ಸನ್ನೆಗಳಲ್ಲಿ ಅರ್ಥ ಆಗ್ತಿತ್ತು. ಇನ್ನೂ ಹೆಚ್ಚು ಹೊತ್ತು ಅಲ್ಲವರನ್ನ ಮಾತಾಡೋಕೆ ಬಿಟ್ಟರೆ ವಿರಾಜ್ ಸರ್ಗೆ ಚೋಟು ನಮ್ಮ ಮಗ ಅಂತ ಗೊತ್ತಾಗುತ್ತೆ ಅಷ್ಟೆ. ಆಮೇಲೆ ಅವರು ಚೋಟುನ ಅವರಿಂದ ದೂರ ಮಾಡಿದೆ ಅಂತ ಹಳೆ ಲಂಕಾಧಿಪತಿ ಆಗಿಬಿಡ್ತಾರೆ ಅಷ್ಟೆ. ಆಗ ಈ ಚೋಟಾ ರಾವಣ್, ಆ ಬಡ ರಾವಣ್ ಇಬ್ಬರನ್ನ ಫೇಸ್ ಮಾಡೋಕ್ಕಾಗದೆ ನಾನು ಯಾವುದಾದ್ರೂ ಅಶೋಕವನ್ನು ಹುಡುಕಿ ಹೋಗ್ಬೇಕಾಗತ್ತೆ ಎಂದ್ಕೊಂಡವಳು ಕೊಂಚ ತಲೆ ಉಡಿಸಿ ಆಗಲೇ ವಿರಾಜ್ ಕರೆ ಮಾಡಿದ್ದ ನಂಬರ್ಗೆ ಕರೆ ಮಾಡ್ತಾಳೆ. ಪಪ್ಪ ಎಲ್ಲಿ ಅಂತ ಮಮ್ಮನ ಕೇಳಿದ್ರೆ ಅವ್ರು ನನಗೆ ಆನ್ಸರ್ ಮಾಡ್ತಾನೇ ಇಲ್ಲ. ಪಪ್ಪ ಬರ್ತಾರೆ ಅಂತ ಕಾಯ್ತಾನೇ ಇದ್ದೀನಿ BM. ಪಪ್ಪ ಬರ್ತಾರಲ್ವಾ BM ಎಂದು ಚೋಟು ಕೇಳುವುದು ನೋಡ್ತಾ ತನ್ನ ಕಣ್ಣು ಒದ್ದೆಯಾಗ್ತಾ ಇರೋದು ಅರಿಯುವ ವಿರಾಜ್ ತಕ್ಷಣ ಪುಟಾಣಿಗೆ ಬೆನ್ನು ಮಾಡಿ ನಿಲ್ಲುತ್ತಾನೆ. ಇದೇನಾಗ್ತೇನೆ ನನಗೆ? ಚೋಟು ಕೊರ್ಗೋದು ನೋಡಿದ್ರೆ ನಂಗೆ ಯಾಕೆ ಹಿಂಸೆ ಆಗುತ್ತೆ? ಇಷ್ಟು ಮುದ್ದು ಮಗುಗೆ ಅಪ್ಪನ ಪ್ರೀತಿ ಸಿಗ್ತಿಲ್ಲ ಅಂತ ನಂಗೆ ಯಾಕೆ ಕೊರ್ಗಾಗ್ತಿದೆ? ಈಗಲೂ ಈ ಮಗುಗೆ ಹುಷಾರಿಲ್ಲ ಅಂದಾಗ ನಂಗೆ ಯಾಕಷ್ಟು ಕೋಪ ಬಂತು? ಈ ಮಗು ಮೇಲೆ ನನಗೆ ಯಾವ ರೀತಿ ಫೀಲಿಂಗ್ಸ್ ಇದೆ ಅಂತಲೇ ಅರ್ಥ ಆಗ್ತಿಲ್ವಲ್ಲ. ಈ ಮಗುಗೆ ನನಗೆ ಯಾವ ರೀತಿಯ ಸಂಬಂಧ ಇದೆ ಎಂದು ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ವೇಳೆಗೆ ಅವನ ಮೊಬೈಲ್ ಬಡ್ಕೊಳ್ತು. ಯಾರೆಂದು ನೋಡಲು ಅವನ ಮಂಡೋದ್ರಿ. ಅವಳ ಕರೆ ನೋಡಿ ಹೇಳ ಮಂಡೋದ್ರಿ ಎಂದ. ವಿರಾಜ್ ಸರ್, ಒಂದು ಹೆಲ್ಪ್ ಆಗಬೇಕಿತ್ತು. ಬೇಗ ಮಹಾತ್ಮ ಗಾಂಧಿ ಸರ್ಕಲ್ ಹತ್ರ ಬನ್ನಿ. ಬೇಗ ವಿರಾಜ್ ಸರ್, ಅರ್ಜೆಂಟ್ ಹೆಲ್ಪ್ ಬೇಕು. ಬೇಗ ಬೇಗ ಬನ್ನಿ. ಯಾಕೆ ಏನೂ ಹೇಳೋಕ್ಕಾಗಲ್ಲ ಈಗ ಎಂದು ಕರೆ ತುಂಡು ಮಾಡಿದ್ಲು. ಅವಳ ಧ್ವನಿಯಲ್ಲಿ ಆತಂಕ ಇತ್ತು, ಯಾಕೋ ಟೆನ್ಷನ್ ಆದಂತಿತ್ತು. ವಿರಾಜ್ಗೆ ಅವೆಲ್ಲ ಡ್ರಾಮಾ ಅಂತ ಗೊತ್ತಿದ್ರೂ ರಿಸ್ಕ್ ತಗೊಳ್ಳೋ ಮನಸ್ಸಾಗಲಿಲ್ಲ. ಹಾಗೆ ಪುಟಾಣಿ ಕಡೆ ನೋಡಿ, CM ನಿಮ್ಮ ಪಪ್ಪ ಬರೋ ಟೈಮ್ಗೆ ಸರಿಯಾಗಿ ಬರ್ತಾರೆ. ಈಗ ಗಣೇಶ ಹಬ್ಬ ಯಾವಾಗಲೂ ಬರುತ್ತಾ ಎಂದು ಕೇಳಿದ. ಯಾವಾಗಲೂ ಬರಲ್ಲ, ಮೊಮ್ಮ ಹೇಳಿದ್ದಾರೆ ಇಯರ್ಲಿ ಒಂದೇ ಸತಿ ಬರುತ್ತೆ ಅಂತ ಎಂದ ಪುಟಾಣಿ. ಅಲ್ವಾ? ಹಾಗೆ ಹಬ್ಬ ಹೇಗೆ ಬರೋ ಟೈಮ್ಗೆ ಬರುತ್ತೋ ಹಾಗೆ ನಿನ್ನ ಪಪ್ಪ ಕೂಡ ಬರೋ ಟೈಮ್ಗೆ ಬರ್ತಾರೆ ಎಂದಾಗ, ಆದರೆ ಪ್ರತಿ ವರ್ಷ ಹಬ್ಬ ಒಂದೇ ದಿನ ಬಂದು ಹೋಗುತ್ತೆ ಅಲ್ವಾ? ನನಗೆ ಪಪ್ಪ ಬರಬೇಕು ಅಂತ ಆಸೆ ಇದೆ, ಆದರೆ ಕಳ್ಸೋಕೆ ಇಷ್ಟ ಇಲ್ಲ ಬಡ ಮೆಣಸಿನ್ಕಾಯಿ ಎಂದ. ಅದನ್ನು ಕೇಳಿದ್ದೆ ವಿರಾಜ್ಗೆ ಹಿಂಸೆ ಅನ್ನಿಸ್ತು. ನಿನ್ನ ಪಪ್ಪ ಒಂದು ಸತಿ ಬಂದರೆ ಮುಗೀತು, ಮತ್ತೆ ನಿನ್ನ ಬಿಟ್ಟು ವಾಪಸ್ ಖಂಡಿತ ಹೋಗಲ್ಲ ಚೋಟು ಎಂದ. ನಿಜವಾಗ್ಲೂ ಎಂದು ಚೋಟು ಕೇಳುವಾಗ ನಿಜವಾಗ್ಲೂ ಎಂದ. ಹೋಗ್ತೀನಿ ಅಂದರೆ ಎಂದು ಚೋಟಾ ರಾವಣ್ ಸಪ್ಪಗೆ ಕೇಳಿದಾಗ, ಇದ್ದೇ ಇದೆಯಲ್ವ ಮೇನೆ ಮಾನ್ಸ್ಟರ್ ಚೋಟಾ ರಾವಣ್ನ ಸ್ಟೈಲ್ ಎಂದು ಕಣ್ಣು ಹೊಡೆದ. ಈಗ ಪುಟಾಣಿ ಮುಖದಲ್ಲಿ ನಗು ಮರಳಿತು. ಅದರ ನಗು ನೋಡಿದವನು, ದಿಗಂತ್ ನೀನು ಇವನನ್ನು ಇವನ ಮನೆಗೆ ಬಿಟ್ಟು ಜ್ವರ ಇದ್ರ ಬಗ್ಗೆ ಹುಷಾರಾಗಿ ನೋಡ್ಕೊಳ್ಳೋಕ್ಕೆ ಹೇಳ್ಬಾ. ಆಫ್ ಶರ್ಟ್ ಕಾಲ್ ಬಂದಿತ್ತು, ನಾನು ಹೋಗಬೇಕು. ನೀನು ಕ್ಯಾಬ್ ಮಾಡಿಕೊಂಡು ಆಫೀಸಿಗೆ ಹೋಗು ಎಂದ. ಓಕೆ ಬಾಸ್ ಎಂದವನು ಪುಟಾಣಿಯನ್ನು ಎತ್ತುಕೊಂಡಾಗ, ಬಡ ಮೆಣಸಿನ್ಕಾಯಿ ಈ ಕೆಲಸಕ್ಕೆ ಬಾರ ಡ್ರೈವರ್ನ ಇನ್ನು ಯಾವಾಗ ಚೇಂಜ್ ಮಾಡೋದು ನೀವು ಎಂದು ತರಲೆ ಮಾಡಿದ್ದ ಚೋಟು. ನೀವು ಯಾವಾಗ ಮಾಡು ಅಂದರೆ ಆಗ ಎಂದ ವಿರಾಜ್ ಗುಳಿಕೆನ್ನೆ ತೋರಿಸಿ. ಹಾಗಾದರೆ ಈಗಲೇ ಮಾಡಿ ಎಂದು ಚೋಟು ಹೇಳುವಾಗ, ಪುಟಾಣಿ ರಾವಣನಿಗೆ ಜಯವಾಗಲಿ, ಪುಟಾಣಿ ರಾವಣನಿಗೆ ಜಯವಾಗಲಿ ಅಂತ ಜೈಕಾರ ಹಾಕೊಂಡಿರ್ತೀನಿ, ಬಿಟ್ಬಿಡಿ ಮಿನಿ ಮಾನ್ಸ್ಟರ್, ಪಾಪಚ್ಚಿ ನಾನು ಎಂದು ದಿಗಂತ್ ಕೇಳುವಾಗ ಚೋಟು ಮತ್ತಷ್ಟು ಜೋರಾಗಿ ನಗುತ್ತಾ, BM ಇನ್ನೂ ಸ್ವಲ್ಪ ದಿವಸ ಇರಲಿ, ಆಮೇಲೆ ನೋಡೋಣ ಎಂದ. ವಿರಾಜ್ಗೆ ಪುಟಾಣಿ ನಗು ನೋಡೋದಕ್ಕೆ ಖುಷಿಯೋ ಖುಷಿ. ಓಕೆ ಚೋಟು, ನೀವು ಹೇಳಿದ ಹಾಗೆ ಆಗಲಿ ಎಂದು ಮೂಗನ್ನು ಹಿಂಡಿ ಕೆನ್ನೆಗೆ ಮುತ್ತಿಕ್ಕಿ, ಬೇಗ ಹುಷಾರಾಗಿ ಮತ್ತೆ ಸಿಗೋಣ ಎಂದು ಅಲ್ಲಿಂದ ಹೊರಟ. ಓಕೆ BM, ಟಾಟಾ ಬಾಯ್ ಎಂದು ಓಯ್ BM ಎಂದು ಮತ್ತಷ್ಟು ಜೋರಾಗಿ ಕರೆದ. ಹೇಳಿ CM ಎಂದು ವಿರಾಜ್ ಕೇಳುವಾಗ, ಐ ಲೈಕ್ ಯು BM ಎಂದ. ಐ ಲೈಕ್ ಯು ಟು CM ಎಂದು ವಿರಾಜ್ ಕೂಗಿ ಹೇಳಿದ. ಧ್ವನಿ ಜೋರಾಗಿ ಬಂದ ಕಾರಣ ಸಿರಿ ಕಿವಿ ತುಂಬಿತು. ಸಿರಿಗೆ ಜ್ವರವೇ ಬಂದಂಗಾಯಿತು. BM ಕ್ಯಾಚ್ ಇಟ್ ಎಂದ ಫ್ಲೈಯಿಂಗ್ ಕಿಸ್ ಎಸೆಯುತ್ತ ಚೋಟು. ಅದನ್ನು ಜೋಪಾನವಾಗಿ ಹಿಡಿಯುವ ವಿರಾಜ್ ಜೇಬಲ್ಲಿ ಹಾಕೊಂಡಂತೆ ನಟಿಸಿ
ಬಾಯ್ ಎಂದು ಹೊರಟನು. ಇಷ್ಟು ನೋಡುವ ಸಿರಿ ಏನಾಗ್ತಿದೆ ಇಲ್ಲಿ ಎಂದರ್ಥವಾಗದೆ ಗಾಂಧಿ ಸರ್ಕಲ್ ಕಡೆಗೆ ಓಡಿದ್ಲು. ಸಿಂಹಾದ್ರಿ ಆಫೀಸ್. ಈ ಚೀಪ್ ಡಿಸೈನ್ ನೋಡಿ ನಾನು ಕಳಿಸಿದ ಸ್ಯಾಂಪಲ್ ರಿಜೆಕ್ಟ್ ಮಾಡಿದ ಈ ವಿರಾಟ್ ಸಿಂಹಾದ್ರಿ ಎಂದು ಕೇಳಿದವಳಿಗೆ, ಹೌದು ಮ್ಯಾಮ್, ಸರ್ಗೆ ಅದ್ಯಾರು ಐಶ್ವರ್ಯನ್ನು ಕ್ಯಾಂಡಿಡೇಟ್ ಮಾಡಿ ಕಳಿಸಿದ ಸ್ಯಾಂಪಲ್ ಜಾಸ್ತಿ ಇಷ್ಟ ಆಯ್ತಂತೆ. ಹಾಗೆ ಸ್ಪಾನ್ಸರ್ ಕೂಡ ಅವಳ ಕೈಯಿಂದಲೇ ಈ ಶೋ ಕಾಸ್ಟ್ಯೂಮ್ ಡಿಸೈನ್ ಆಗಬೇಕು ಅಂದ್ರಂತೆ. ಇವತ್ತು ಅವಳ ಫಸ್ಟ್ ಡೇ, ಆದರೆ ನೋಡಿ ಇನ್ನೂ ಬಂದೇ ಇಲ್ಲ ಎಂದು ಅಸಿಸ್ಟೆಂಟ್ ಸಿಯಾ ಹೇಳೋದು ಕೇಳ್ತಾ ಉರಿದು ಬಿದ್ದವಳೆ, ಈಗೋ ಸಿಯಾ ಈಗೋ, ಎಷ್ಟೇ ಆದರೂ ಕಂಪ್ನಿ ಹೆಡ್ಡೇ ಅವಳ ಪಾದದ ಬಳಿ ಹೋಗಿದ್ದಾರಲ್ಲ, ಅದಕ್ಕೆ ದುರಹಂಕಾರ. ಲೇಟ್ ಮಾಡಿದ್ರೆ ಅವನೇ ಬಂದು ಲಿಫ್ಟ್ ಕೊಡ್ತಾನೇನೋ ಅಂತ ಟೆಸ್ಟ್ ಮಾಡ್ತಿರ್ತಾಳೆ. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಗೆ ಕೊಡೆ ಹಿಡಿತಾರಲ್ಲ ಹಾಗೆ. ಯುವರಾಜ್ಗೆ ಬುದ್ಧಿ ಇಲ್ಲ. ಯಾವುದೋ ಮಿಡಲ್ ಕ್ಲಾಸ್ ಚೀಪ್ ಸ್ಟಾರ್ಟಪ್ನಿಂದ ಅವಳನ್ನು ಹುಡುಕ್ತಾ ಇರ್ತಿದ್ದಾನೆ. ಅವಳಿಗೆ ಬೇಕಾದಷ್ಟು ಸಂಬಳದ ರುಚಿ ಬೇರೆ ತೋರಿಸಿದ್ದಾನೆ ಎಂದು ಹೇಳೋದು ಕೇಳ್ತಾ, ಹೌದು ಮ್ಯಾಮ್, ಸರ್ ಸಡನ್ ಡಿಸಿಷನ್ ತಗೊಂಡಿದ್ದು ತಪ್ಪು ಎಂದು ಅವಳ ತಾಂಡಕ್ಕೆ ಕುಣಿಯುವ ಸಿಯಾ ಮಾತಿಗೆ ನಕ್ಕು, ವಿರಾಜ್ ಡಿಸಿಷನ್ ಆ್ಯಂಡ್ ಸೆಲೆಕ್ಷನ್ ತಪ್ಪು ಅನ್ನೋ ಅಧಿಕಾರ ನಿಂಗಿಲ್ಲ. ಅವಳನ್ನು ಕರೆಸಿದ್ದು ವಿರಾಜ್ ಸಿಂಹಾದ್ರಿ ಇರ್ಬೋದು, ಆದರೆ ಅವಳ ಟೀಮ್ ಲೀಡ್ ಮಾಡೋದು ಈ ಮಾಧುರಿ ಶೆಟ್ಟಿ ಎಂದವಳೆ ಸಿಸ್ಟಮ್ನಲ್ಲಿ ಕಾಣ್ತಿದ್ದ ಸಿರಿ ಫೋಟೋ ನೋಡ್ತಾ, ಹಾಗೆ ಅವಳು ಕಳಿಸಿದ್ದ ಸ್ಯಾಂಪಲ್ ನೋಡ್ತಾ, ಈ ಮಾಧುರಿಗೆ ಒಂದು ಸಲ ಇಷ್ಟ ಆಗಿಲ್ಲ ಅಂದರೆ ಅದು ಅವಳ ಕಣ್ಣೆದುರು ಇರಬಾರ್ದು, ಇರೋದಕ್ಕೆ ಅವಳು ಬಿಡಲ್ಲ ಎಂದವಳೆ ಸಣ್ಣ ಮತ್ಸರ ತೋರಿದ್ಲು. ಮುಂಬೈ ಬ್ರಾಂಚ್ಗೆ ಮ್ಯಾನೇಜರ್ ಆಗಿ ನೇಮಕವಾಗಿದ್ದವಳೆ ಮಾಧುರಿ ಶೆಟ್ಟಿ ಕೆಟ್ಟವಳೇನಲ್ಲ, ಆದರೆ ತಾನೇ ಗೆಲ್ಲಬೇಕು, ತನ್ನದೇ ನಡಿಬೇಕು ಎನ್ನುವ ದರ್ಪ ಉಳ್ಳವಳು. ತನ್ನ ಗಿಡಿಸದ ಸಣ್ಣ ವಸ್ತುವನ್ನು ಸುಮ್ಮನೆ ಬಿಟ್ಟವಳಲ್ಲ, ಹಾಗೆ ಹಿಡಿಸಿದ್ದನ್ನು ಇಟ್ಟುಕೊಟ್ಟವಳೇ ಅಲ್ಲ. ಸರಿ, ಇಷ್ಟ ಆಗ್ತಾಳಾ ಇಲ್ವಾ ನೋಡೋಣ. ಏನೇ ನನ್ನ ಮುದ್ದಿನ ಮಂಡೋದ್ರಿ, ಮಹಾತ್ಮ ಗಾಂಧಿ ಸರ್ಕಲ್ಗೆ ಬನ್ನಿ, ಏನೋ ಅರ್ಜೆಂಟ್ ಹೆಲ್ಪ್ ಇದೆ ಅಂತ ಕರೆದು ಪಕ್ಕದಲ್ಲಿರೋ ಇಂದಿರಾ ಗಾಂಧಿ ಸರ್ಕಲ್ನಿಂದ ಬರ್ತಿದ್ಯಲ್ಲ, ಏನೇನ ಹೊಸ ಡ್ರಾಮದ ಹೆಸರು ಎಂದವನ ದುರುಗುಟ್ಟಿ ನೋಡಿದ್ಲು. ನಂಗೆ ಗೊತ್ತಿರೋ ಪ್ರಕಾರ ನಿನ್ನ ತಲೆಯಷ್ಟೇ ಸದ್ಯಕ್ಕೆ ICUನಲ್ಲಿರೋದು, ಬಾಯಿ ಕೂಡನ ಬಂಗಾರಿ ಎಂದವನ ನೋಡಿ, ಕರಿಬೇಡಿ ವಿರಾಟ್ ಸರ್ ಎಂದಳು. ಮತ್ತೆ ಆಫೀಸಿಗೆ ಬರದೆ ಜೂಲಿಯೆಟ್ ಅಂತ ಇಲ್ಲೆಲ್ಲ ಯಾಕೆ ಅಲ್ದಾಡ್ತಿದ್ಯಾ ಎಂದ. ಅವಳಿಗೆ ಏನಂತ ಸಬೂಬು ಕೊಡಬೇಕೋ ಗೊತ್ತಾಗ್ತಾ ಇಲ್ಲ. ಈ ಬಾರಿ ಸಬೂಬು ಕೊಡ್ತಾಳಾ ಇಲ್ಲ ಸಿಕ್ಕಿ ಬೀಳ್ತಾಳಾ ನೋಡೋಣ. ಇನ್ನು ಮುಂದೆ ಸಿರಿ ವಿರಾಜ್ ಮತ್ತು ಪುಟ್ಟ ರಾವಣನ ಜೊತೆಯಲ್ಲಿ ಯಾವ ರೀತಿ ಸ್ಯಾಂಡ್ವಿಚ್ ಆಗ್ತಾಳೆ ಅಂತ ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.